ಕರ್ನಾಟಕ ಸಕಾಲ ಸೇವೆಗಳ ಅಧಿನಿಯಮ 2011. ಸರ್ಕಾರದಲ್ಲಿ ನಿಮ್ಮ ಕೆಲಸಕ್ಕೆ ಇನ್ನು ತಡೆಯಿಲ್ಲ. ಇಂದು ನಾಳೆ ಇನ್ನಿಲ್ಲ. ಹೇಳಿದ ಸಮಯ ತಪ್ಪೋಲ್ಲ. ನಾಗರಿಕರಿಗೆ ಸೇವೆಯ ಖಾತರಿ. ಸಕಾಲ. ಕರ್ನಾಟಕ ರಾಜ್ಯದಲ್ಲಿ ನಾಗರಿಕರಿಗೆ ಗೊತ್ತು ಮಾಡಿದ ಕಾಲಮಿತಿಯೊಳಗೆ ಹೆಸರಿಸಲಾದ ಅಧಿಕಾರಿ ಸೇವೆಯನ್ನು ನೀಡಬೇಕಾಗುತ್ತದೆ. ವಿಳಂಬ ಆದಲ್ಲಿ ಸಕ್ರಿಯ ಪ್ರಾಧಿಕಾರಗಳು ಹಾಗೂ ಮೇಲ್ಮನವಿ ಪ್ರಾಧಿಕಾರಗಳಿಂದ ಸೇವೆ ಹಾಗೂ ಪರಿಹಾರ ಧನವನ್ನು ಪಡೆಯಬಹುದಾಗಿದೆ. ರಾಜ್ಯದ ಒಟ್ಟು 30 ಇಲಾಖೆಗಳು ಹಾಗೂ ಸಂಸ್ಥೆಗಳು ಮತ್ತು 265 ಸರ್ಕಾರಿ ಸೇವೆಗಳು ಈ ಕಾಯ್ದೆ ವ್ಯಾಪ್ತಿ ಅಡಿಯಲ್ಲಿ ಬರುತ್ತಿದ್ದು, ಪ್ರತಿಯೊಂದಕ್ಕೂ ನಿರ್ದಿಷ್ಟ ಕಾಲಾವಧಿಯನ್ನು ನೀಡಲಾಗಿದೆ. ಅತಿ ಹೆಮ್ಮೆಯ ವಿಷಯವೆಂದರೆ ಈಗಾಗಲೇ 1 ಕೋಟಿಗಿಂತ ಹೆಚ್ಚು ನಾಗರಿಕರು ಸಕಾಲದ ಮೂಲಕ ಸೇವೆಗಳನ್ನು ತುರ್ತಾಗಿ ಪಡೆದು ಸಂತೋಷವಾಗಿದ್ದಾರೆ. ಇಡೀ ದೇಶದಲ್ಲಿ ಇದು ಒಂದು ಅತಿ ದೊಡ್ಡ ದಾಖಲೆಯಾಗಿದೆ ಹಾಗೂ ಬೇರೆ ರಾಜ್ಯಗಳಿಗೂ ಮಾದರಿಯೂ ಆಗಿದೆ. ಮುಂದಿನ ದಿವಸಗಳಲ್ಲಿ ಇನ್ನೂ ಹೆಚ್ಚಿನ ಸೇವೆಗಳನ್ನು ಸೇರಿಸಲು ಸರ್ಕಾರ ಬದ್ಧವಾಗಿದೆ. ಯಾವ ಕ್ಷೇತ್ರದಲ್ಲಿ ನಾಗರಿಕರು ಸರ್ಕಾರಿ ಸೇವೆಗಳನ್ನು ಪಡೆಯಲು ತೊಂದರೆ ಅನುಭವಿಸುತ್ತಿದ್ದಾರೆ ಅವುಗಳನ್ನು ನಮ್ಮೊಂದಿಗೆ ಹಂಚಿಕೊಳ್ಳಲು ತಮ್ಮನ್ನು ಕೋರುತ್ತೇನೆ. ನಮ್ಮ ಸರ್ಕಾರಕ್ಕೆ ನಾಗರಿಕರು ಪ್ರಥಮ ಆದ್ಯತೆಯಾಗಿರುತ್ತಾರೆ. ನಾಗರಿಕರಿಗೆ ಮಾರ್ಗದರ್ಶನ ನೀಡಲು ಪ್ರತಿ ಜಿಲ್ಲೆ ಹಾಗೂ ತಾಲೂಕಾ ಕಚೇರಿಯಲ್ಲಿ ಒಂದು ಸಹಾಯ ಕೇಂದ್ರವನ್ನು ಆಯಾ ಜಿಲ್ಲಾಧಿಕಾರಿಗಳು ಸ್ಥಾಪನೆ ಮಾಡಿರುತ್ತಾರೆ. ಇಂದು ನಾಳೆ ಇನ್ನಿಲ್ಲ. ಹೇಳಿದ ಸಮಯ ತಪ್ಪಲ್ಲ. ಕಾಲ 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 ಜನರಿಗೊಂದು ಒಳ್ಳೆ ಕಾಲ. ಕನ್ನಡ ನಾಡಿನ ಜನರಿಗೊಂದು ಸಕಾಲ. ಇದು ಏನಂತ ಹೇಳೆ ಮಣಿ, ಇದು ಏನಂತ ಹೇಳೆ ಮಣಿ. ಹೇಳಿದ ಕಾಲಕ್ಕೆ ಜನರಿಗೆ ಸೇವೆ ಕೊಡೋ ಯೋಜನೆ ಅದೇ ಸಕಾಲ ಅಂತ ಹೇಳೆ ಮಣಿ. ಕಮಲಮ್ಮ, ಏನ್ ಹೇಳ್ತಿದ್ದಾರೆ ಇವರು? ಅದೇ ರೀ, ಸರ್ಕಾರದಲ್ಲಿ ಸಕಾಲ ಅಂತ ಹೊಸ ಯೋಜನೆ ಜಾರಿಯಾಗಿದೆ. ಅದರಲ್ಲಿ ಎಲ್ಲಾ ಸರ್ಕಾರಿ ಕೆಲಸಗಳು ನಿಗದಿತ ಅವಧಿಯಲ್ಲಿ ಕಡ್ಡಾಯವಾಗಿ ಮಾಡ್ಕೊಡ್ತಾರಂತೆ. ಹಾಗಾದ್ರೆ ಆ ದಳ್ಳಾಳಿ ಮುನಿಯನ್ ಕಾಟ ತಪ್ತು. ನಮ್ಮ ಯಜಮಾನ್ರು ತಹಶೀಲ್ದಾರ್ ಆಫೀಸು, ಪಂಚಾಯತ್ ಕಚೇರಿ, ಆ ಆಫೀಸು ಈ ಆಫೀಸು ಅಂತ ಸುತ್ತಿ ಸುತ್ತಿ ಸಾಕಾಗೋಗಿದೆ. ಮತ್ತೆ ಆ ಸರ್ಕಾರಿ ಕಚೇರಿ